ಕರ್ಣ. ಮಹಾಭಾರತ ಯುದ್ಧ ನಡೆಯುವ ಮೊದಲೇ ಕುಂತಿಯು ಕರ್ಣನಿಗೆ ಅವನು ಯಾರ ಮಗನು ಅಂತ ಹೇಳ್ತಾಳೆ. ನೀನು ಪಾಂಡವರ ಕಡೆಗೆ ಬಂದು ಬಿಡು, ನೀನು ಅವರೆಲ್ಲರಿಗಿಂತಲೂ ಹಿರಿಯನಾದ್ದರಿಂದ ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ, ಅವರೆಲ್ಲರೂ ನಿನಗೆ ಗೌರವ ಮರ್ಯಾದೆಯನ್ನು ಕೊಡ್ತಾರೆ ಅಂತ ಹೇಳಿದಾಗ ಕರ್ಣನು ಕುಂತಿಗೆ ಹೇಳ್ತಾನೆ, ಅಮ್ಮ, ನೀನು ನನ್ನನ್ನು ಹುಟ್ಟಿದ ಕೂಡಲೇ ಗಂಗೆಯಲ್ಲಿ ಏಕೆ ಹಾಕಿದೆ ಅಂತ ಹೇಳಿ ನಾನು ಕೇಳೋದಿಲ್ಲ. ಆದರೆ ಲೋಕವೆಲ್ಲ ನೀನು ಸೂತಪುತ್ರ ಅಂತಂದಾಗ ದುರ್ಯೋಧನನು ಅವನ ರಾಜ್ಯದಲ್ಲಿ ವೈಭವೋಪೇತವಾದಂತಹ ಅಂಗರಾಜ್ಯಕ್ಕೆ ನನ್ನನ್ನು ರಾಜನನ್ನಾಗಿ ಮಾಡ್ತಾನೆ. ಅಂತಹ ಸ್ನೇಹವನ್ನು ಬಿಟ್ಟು ನಿಮ್ಮೊಂದಿಗೆ ಬರುವುದು ಸರಿಯೇ? ದುರ್ಯೋಧನನು ನನ್ನನ್ನೇ ನಂಬಿರುವನು ಅಂತ ಹೇಳ್ತಾನೆ. ಕರ್ಣನು ಪರಾಕ್ರಮವಂತನು ಅಂತ ಹೇಳಿ ಯುದ್ಧಕ್ಕೆ ಮುಂದಾಗ್ತಾನೆ, ಅವನ ಮೇಲೆ ಆಧಾರವಾಗಿರ್ತಾನೆ. ಈ ಮಾತನ್ನು ಕೇಳಿ ಕುಂತಿ ಹೇಳ್ತಾಳೆ, ನೀನು ದುರ್ಯೋಧನ ಯಾರು, ಎಂತಹವನು ಅಂತ ತಿಳಿಯದೆ ಸ್ನೇಹವನ್ನು ಮಾಡಿದ್ದೀಯಾ. ಹಾಗಾದರೆ ನಿನ್ನ ಸ್ನೇಹಕ್ಕೆ ಬೆಲೆ ಕೊಡಬೇಕಲ್ವೇ? ಆದ್ದರಿಂದ ಧರ್ಮಕ್ಕಾಗಿ ಪಾಂಡವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಧರ್ಮಕ್ಕಾಗಿ ಕೇಳು, ಅಧರ್ಮವನ್ನು ಮಾಡಬೇಡ ಅಂತ ಹೇಳಿ ದುರ್ಯೋಧನನಿಗೆ ತಿಳಿಸಿ ಹೇಳು. ನಿನ್ನ ಮಾತನ್ನು ಕೇಳಿ ಯುದ್ಧ ಬೇಡ ಅಂತ ಹೇಳಿ ಅಂತ ಹೇಳ್ತಾಳೆ. ಆದ್ದರಿಂದ ಅಧರ್ಮವನ್ನು ಮಾಡುತ್ತಿರುವ ದುರ್ಯೋಧನನಿಗೆ ನೀನು ಹೇಳು, ನಾನು ಅಧರ್ಮವನ್ನು ಮಾಡೋದಿಲ್ಲ ಅಂತ ಹೇಳು ಅಂತ ಹೇಳ್ತಾಳೆ. ನನ್ನನ್ನೇ ನಂಬಿರುವನು ಅಂಥೇಳಿ ಸ್ನೇಹಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆಯಾ ಅಂತ ಹೇಳ್ತಾಳೆ ಕುಂತಿ ಕರ್ಣನಿಗೆ. ಕುಂತಿಯು ಹೇಳಿದಂತೆ ಕರ್ಣ ಕೇಳಲಿಲ್ಲ. ಅಧರ್ಮದ ಕಡೆಗೆ ಯುದ್ಧ ಮಾಡಿದ್ರಿಂದ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ಆದ್ದರಿಂದ ಸ್ನೇಹ ಮಾಡುವ ಮೊದಲು ಅವರ ಗುಣ ನಡತೆಗಳನ್ನು ತಿಳ್ಕೊಳ್ಬೇಕು. ಇಲ್ಲವಾದರೆ ಕರ್ಣ ದುರ್ಯೋಧನರ ಸ್ನೇಹದಂತೆ ವಿಫಲವಾಗುತ್ತೆ.